ಗೊತ್ತಾಗ್ತದೆ. ನಿಮ್ಗೆ ಹೇಗೆ ಕಾಣ್ತಾ ಉಂಟು? ಹುಲಿ ವೇಷದ ನಿಜ ಕನ್ಸಿಲ್ಲ ಹಿಂಗ ಆಗ್ತಾರಾ? ನಾನು ನೋಡ್ಲಿಲ್ಲ ಎಂದು ಸಹ ಆಯ್ತು. ಮೇಕಪ್ ಆರ್ಟಿಸ್ಟ್ ನಾನು ಆ ಪ್ರೈಮರ್ ತಗೊಂಡು ಸಾರ್ಥಕ ಆಯ್ತು ಅನಿಸ್ತದೆ. ನಂದಲ್ಲ ಪ್ರೈಮರಿ ಕಣ್ಣು ಬಂದೆ ನಾಳೆ ಇವತ್ತೇ ಮೇಕಪ್ ಮಾಡ್ಕೊಳ್ಳೋದ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನು ಸಮಾಚಾರ? ಇವತ್ತಿನ ವಿಡಿಯೋ ಈಸ್ ಆಲ್ ಅಬೌಟ್ ಮೇಕಪ್. ಹೌದು, ಇವತ್ತು ಫಸ್ಟ್ ಟೈಮ್ ಸೆಲ್ಫ್ ಮೇಕಪ್ ಕಲಿತಾ ಇದ್ದೀನಿ. ಬಿಕಾಸ್ ನಾನು ಮೇಕಪ್ ಎಲ್ಲ ಅಷ್ಟು ಮಾಡಿಲ್ಲ, ಸ್ವಲ್ಪ ಪ್ರಾಡಕ್ಟ್ ತರಿಸ್ಕೊಂಡಿದ್ದೀನಿ. ನಾಳೆ ಈಸ್ ಬೈಕೆ ನಮ್ಮ ಮನೆಯಲ್ಲಿ, ನನ್ನ ಹಸ್ಬೆಂಡ್ ಮನೆಯಲ್ಲಿ ಸೀಮಂತ, ಹಸ್ಬೆಂಡ್ ಮನೆಯಲ್ಲಿ ಸಂಡೇ, ಇನ್ನೂ ಒಂದು 2-3 ಡೇಸ್ ಹೋಗ್ಬೇಕು. ಅದಾದ್ಮೇಲೆ ಸೊ ಇವರು ನಮ್ಮ ಅಕ್ಕನ ಮಗಳು, ಟಡಾನ್ ಇವ್ರು ಹೇಳ್ಕೊಡ್ತಾರೆ. ಬಿಕಾಸ್ ಇವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತು ಮೇಕಪ್ ಹೇಗೆ ಮಾಡೋದು ಅದನ್ನ. ಇದ್ರಲ್ಲಿ ಏನ್ ಗೊತ್ತಾ, ಇದು ಪ್ರೈಮರ್ ಪ್ಲಸ್ ಮಾಯ್ಶ್ಚರೈಸರ್ ಸಖತ್ತಾಗಿತ್ತು. ಯಾವ್ದು ಪ್ರಾಡಕ್ಟ್ ಬಂದು ಕ್ಲಿಕಾಲು ಅಂತ ಹೇಳಿರೋದು. ಫಸ್ಟ್ ಪ್ರೈಮರ್ ಹಾಕ್ತಾ ಇದ್ದಾರೆ. ನಾನು ಕಲ್ತ್ಕೊಂತೀನಿ, ಬಿಕಾಸ್ ನನಗೂ ಅಲ್ಲಿ ಹೋದ್ಮೇಲೆ ನಾನೇ ಮಾಡ್ಕೊಳ್ಬೇಕು. ಸೊ ನಾಳೆ ಇವರೇ ಮಾಡ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಯಾರಿಗಾದ್ರೂ ಮೇಕಪ್ ಮಾಡ್ಬೇಕು ಅಂತ ಇದೆ, ನೀವು ಯಾರಾದ್ರೂ ಏನ್ ಹೇಳ್ತಾರೆ, ಬಿಗಿನರ್ ಆಗಿದ್ರೆ ಪ್ಲೀಸ್ ಈ ವಿಡಿಯೋ ನೋಡಿ, ನಿಮ್ಗೂ ಸ್ವಲ್ಪ ಐಡಿಯಾ ಬರುತ್ತೆ. ಬಿಕಾಸ್ ನಾವು ಬಿಗಿನರ್ ಅವ್ರಿಗೆ ಹೆಲ್ಪ್ ಆಗುತ್ತೆ. ಮಾವನ ಹಣ್ಣ ಯಾರು ಬಿಡ್ಲಿಕ್ಕೆ ಮನ್ಸು ಬರಲ್ಲ. ಎಂತ ಗೊತ್ತಾ, ನಂದು ಫೇಸ್ ಬಂದು ಸ್ವಲ್ಪ ಆಯಿಲಿ ಇದೆ, ಇಲ್ಲಿ ಬಂದು ತುಂಬಾ ಪಿಂಪಲ್ ಇದೆ, ತುಂಬಾ ಪಿಂಪಲ್, ಪಿಗ್ಮೆಂಟು. ನಿಮ್ಗೆ ಎಲ್ಲರಿಗೂ ಗೊತ್ತು, ಯಾರ್ಯಾರು ಪ್ರೆಗ್ನೆನ್ಸಿ ಆಗಿರ್ತೀರ ಅವ್ರೆಲ್ಲರಿಗೂ ಗೊತ್ತಿರುತ್ತೆ. ಬಿಕಾಸ್ ಆಲ್ರೆಡಿ ಪ್ರೆಗ್ನೆಂಟ್ ಆಗಿರೋರಿಗೆ ಪಿಗ್ಮೆಂಟೇಷನ್ ಜಾಸ್ತಿ ತೋರಿಸುತ್ತೆ. ಸೊ ಹಾಗಾಗಿ ನೆಕ್ಸ್ಟು ಪಿಗ್ಮೆಂಟೇಷನ್ ಕವರ್ ಮಾಡ್ಕೊಳ್ಬೇಕಲ್ಲ, ಸೊ ಕನ್ಸೀಲರ್ ಯೂಸ್ ಮಾಡ್ತಿದ್ದೀವಿ. ಕೈಯಲ್ಲೇ ಮಾಡು, ಆಕ್ಚುಲಿ ಕೈಯಲ್ಲೇ ಬೆಟರ್ ಅಲ್ಲ. ಏನ್ ಮಾಡ್ತಿದೀಯ ಅಂತ ಹೇಳ್ತಾರೆ ಅಲ್ಲಿ. ಏನು ನಾಚಿಕೆ ಅವಳೇ ಹೇಳೋದು ಬ್ಲಾಗ್ ಮಾಡ್ಕೊಂಡು. ಇದು ಕಲರ್ ಕರೆಕ್ಟರ್, ಆರೆಂಜ್ ಕಲರ್ ಕರೆಕ್ಟರ್. ಆರೆಂಜ್ ಒಂದು ಡಾರ್ಕ್ ಇರೋರ್ಗೆ, ನಂತರ ಡಸ್ಕಿ ಸ್ಕಿನ್ ಇರೋರ್ಗೆ ಆರೆಂಜ್ ಕಲರ್ ಕರೆಕ್ಟರ್. ಇದೆ ಹಾಕು, ಇದೆ ಹಾಕು, ಕಲರ್ ಹಾಕು. ಆರೆಂಜ್ ಕಲರ್ ಕರೆಕ್ಟ್ ಎಲ್ಲಿ ಆಗ್ತಿದ್ಯಾ? ಅಷ್ಟು ಆರೆಂಜ್ ಕಲರ್ ಕರೆಕ್ಟರ್ ಹಾಕ್ತಾರೆ ಫಸ್ಟು. ಈ ಕಲರ್ ಕರೆಕ್ಟರ್ ಮಸ್ಟ್, ಯಾಕಂದ್ರೆ ನೀವು ನೆಕ್ಸ್ಟ್ ಫೌಂಡೇಶನ್ ಹಾಕುವಾಗ ಕಲರ್ ಕರೆಕ್ಟರ್ ಹಾಕ್ಬೇಕು. ಯಾಕಂದ್ರೆ ಫೌಂಡೇಶನ್ ಹಾಕಿದ್ಮೇಲೆ ಅದು ಗ್ರೇ ಕಲರ್ ಕಾಣುತ್ತೆ. ನೀವೇನಾದ್ರು ಕಲರ್ ಕರೆಕ್ಟ್ ಹಾಕಿಲ್ಲ ಅಂದ್ರೆ, ಕಲರ್ ಕರೆಕ್ಟರ್ ಆಗ್ಲಿ ಕನ್ಸಿಲರ್ ಆಗ್ಲಿ ಹಾಕಿಲ್ಲ ಅಂದ್ರೆ ಫೌಂಡೇಶನ್ ಹಾಕುವಾಗ ಗ್ರೇ ಆಗತ್ತೆ ಅಂತ ಹೇಳ್ತಾರೆ. ನಂಗೂ ಗೊತ್ತಿಲ್ಲ, ನಾವು ಇದು ಫಸ್ಟ್ ಟೈಮ್ ಮಾಡುದು. ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ, ನಾನು ರಾಂಗ್ ಮಾಡ್ತಾ ಇದ್ದೆ. ದೊಡ್ಡದಾಗ ಮೇಕಪ್ ಬರೋರ್ ತರ ಇದ್ ಮಾಡ್ತಾ ಇದ್ದೇನೆ. ಇದು ಫಸ್ಟ್ ಟೈಮ್ ಮೇಕಪ್ ಮಾಡ್ಕೊಳ್ತಾ ಇರೋದು. ಎಲ್ಲ 4-5 ವಿಡಿಯೋ ನೋಡ್ಕೊಂಡು ಪ್ರಾಪರ್ ಮೇಕಪ್. ಹೌದು, ನಾರ್ಮಲ್ ಮೇಕಪ್ ಎಲ್ಲ ಮಾಡ್ತೀವಿ ಆಕ್ಚುಲಿ, ಗೆಟ್ ರೆಡಿ ನಾರ್ಮಲ್ ಗೆಟ್ ರೆಡಿ ಆಗ್ತೇವೆ. ಬಟ್ ಫೌಂಡೇಶನ್ ಎಲ್ಲ ಹಾಕಿ ಎಲ್ಲ ಮೇಕಪ್ ಮಾಡಿದ್ದು ಇದೆ. ಬೇರೆಯವ್ರ ಹತ್ರ ಮಾಡಿಸ್ಕೊಂಡಿದ್ದೇನೆ, ನಾನೇ ಮಾಡ್ಕೊಂಡಿಲ್ಲ ಸೆಲ್ಫ್ ಮೇಕಪ್. ಗೊತ್ತಿಲ್ಲ. ಟ್ಯುಟೋರಿಯಲ್ ನೋಡ್ಕೊ ಬಂದು ಮಾಡೋರಾಗಿದ್ರೆ ನಂತರನೇ ಇರ್ತೀರಾ. ಸೊ ನನ್ನ ವಿಡಿಯೋ ನೋಡ್ಕೊಂಡಾದ್ರೂ ಮಾಡಿ, ಸ್ವಲ್ಪ ಹೆಂಗ್ ಬರುತ್ತೆ ಗೊತ್ತಾಗುತ್ತೆ. ತಪ್ಪಾಗಿದ್ರೆ ಓಕೆ, ಟೈಲ್ ಅಂತ ಗೊತ್ತಾಗ್ತದೆ. ತಪ್ಪಾಗಿರ್ತದೆ ಗೊತ್ತಾಗ್ತದಲ್ಲ. ನಿಮ್ಗೆ ಹೇಗೆ ಕಾಣ್ತಾ ಉಂಟು? ಹುಲಿ ವೇಷದ ನೆಕ್ಸ್ಟ್ ನನ್ನ ವ್ಲಾಗ್ಸ್ ಎಲ್ಲ ಇವರೊಟ್ಟಿಗೆ ಇರುತ್ತೆ. ಅಟಿಲ್ದ ಬಾಬಾ ದೊಡ್ಡ ಅಟಿಲ್, ದೊಡ್ಡ ನಟಿಲ್ಲ, ಅಜ್ಜಿ ನಟಿ. ಬ್ಲಾಗ್ ಮಾಮ್ನ ತಂದ್ಕೊಟ್ರು. ಇದು ಪಿಲಿ ನಿಜ ಕನ್ಸಿಲ್ಲ ಹಿಂಗ ಆಗ್ತಾರಾ? ನಾನು ನೋಡ್ಲಿಲ್ಲ ಎಂದು ಸಹ. ಕನ್ಸಿಲರ್ ಹೀಗೆ ಹಾಕಿದ್ದಾರೆ. ಇದನ್ನ ನೀಟಾಗಿ ಬ್ಲೆಂಡ್ ಮಾಡ್ತಾಳೆ ಈಗ. ಅದನ್ನ ಕನ್ಸಿಲರ್ ಎಲ್ಲೆಲ್ಲಿ ಹಾಕಿದ್ದಾಳೆ
ಅಲ್ಲೆಲ್ಲ ಕಡೆ ನೀಟಾಗಿ ಬ್ಲೆಂಡ್ ಮಾಡ್ತಾಳೆ. ನೀಟಾಗಿ ಬ್ಲೆಂಡ್ ಮಾಡಿದಾಗ ಕೂತ್ಕೊಳ್ಳುತ್ತೆ. ಸಿ ಫಸ್ಟ್ ಬ್ಲೆಂಡ್ ಇದು ಹಾಕಿದ್ಕೊಂಡು ಡೋಂಟ್ ಜಡ್ಜ್ ಲೈಕ್ ದಿಸ್. ಎಲ್ಲೆಲ್ಲಿ ಹಾಕಿದ್ದಾಳೆ ಅಂದರೆ ನನಗೆ ಇಲ್ಲೆಲ್ಲ ತುಂಬ ಪಿಂಪಲ್ಸ್ ಇತ್ತು, ಇಲ್ಲಿ ಇಲ್ಲಿ ಡಾರ್ಕ್ ಸ್ಪಾಟ್ಸ್ ಇತ್ತು, ಇಲ್ಲಿ ಪಿಗ್ಮೆಂಟ್ ಇತ್ತು, ಇಲ್ಲಿ ಪಿಗ್ಮೆಂಟ್ ಇತ್ತು, ಇಲ್ಲಿ ಇತ್ತು, ಇಲ್ಲಿ ಇಲ್ಲಿ ಇಲ್ಲೆಲ್ಲ ಇತ್ತು. ಅಲ್ಲೆಲ್ಲ ಕನ್ಸಿಲರು ಪ್ಲಸ್ ಕಲರ್ ಕರೆಕ್ಟರ್ ಆದಮೇಲೆ ಕನ್ಸಿಲರ್ ಹಾಕ್ತಿದ್ದಾಳೆ. ಬ್ಲೆಂಡ್ ಹಿಂಗಿಂಗ್ ಮಾಡ್ಬೇಕು, ಯಾವತ್ತು ಉಜ್ಬಾರ್ದು ಮೇಲೆ. ಬಿದ್ದೋಯ್ತು ಇದು ನಾನೇ ಮಾಡಿದ್ದು. ಇಟ್ಸ್ ಮೈ ಪ್ರಾಡಕ್ಟ್, ಕ್ರಿಯೇಟಿವ್ ಕಟ್ ಪ್ರಾಡಕ್ಟ್, ಸಾರಿ ಕ್ರಿಯೇಟಿವ್ ಕ್ಯಾಟ್ ಪ್ರಾಡಕ್ಟ್. ವೈಟ್ ಆಗುತ್ತೆ ಅದಕ್ಕೆ ನೆಕ್ಕಿಗೂ ಮಾಡ್ತೇವೆ. ಇಷ್ಟೇ ಇಷ್ಟು ಕಾಣುತ್ತೆ, ಗೊತ್ತಾಗುತ್ತೆ. ಕಾಣುತ್ತೆ. ಇದು ಮಾಡಿಸಿದ್ದು ನಾನು ಶೇಡ್ ತಗೊಂಡಿದ್ದೀನಿ. ಶೇಡ್ ನೋಡ್ಕೊಂಡು ತಗೊಳ್ಳಿ. ನಾನು ಶೇಡ್ನ ಅಂದಾಜಲ್ಲಿ ತಗೊಂಡಿದ್ದು. ನಾನು ತಿನ್ಸಿದ್ದೇನೆ. ಮಾವಿನ ಹಣ್ಣು ಯಾರು ಬಿಡ್ಲಿಕ್ಕೆ ಮನ್ಸು ಬರೋದಿಲ್ಲ. ಸಿ ಫೌಂಡೇಶನ್ ಹಾಕಿ ಹೀಗೆ ಮಿಕ್ಸ್ ಮಾಡಿದಾಳೆ. ಈಗ ಒಂದೊಂದ್ ಕಡೆ ಚಿಕ್ಕ ಸಾಕೋನು ಜಸ್ಟ್ ಬಿಕಾಸ್ ಅದು ಕೇಕಿ ಆಗ್ಬಾರ್ದು ಅನ್ನೋ ಒಂದೇ ರೀಸನ್ಗೆ. ಕೇಕಿ ಆಗ್ಬಾರ್ದು ಅಂದ್ರೆ ಫೌಂಡೇಶನ್ ಚೆನ್ನಾಗಿ, ಅದು ಪ್ರೈಮರ್ ಚೆನ್ನಾಗಿರ್ಬೇಕಲ್ವಾನು. ಪ್ರೈಮರ್ ಚೆನ್ನಾಗಿರ್ಬೇಕು. ಇನ್ನೊಂದೇನು ಅಷ್ಟೇನಾ? ನಿಮ್ಮ ಸ್ಕಿನ್ ಚಂದ ಇರಬೇಕು. ಗೊತ್ತಾಯ್ತಾ? ಕೇಕಿ ಆಗ್ಬಾರ್ದು ಅಂದ್ರೆ ಸ್ಕಿನ್ ಚೆನ್ನಾಗಿರ್ಬೇಕಾ? ಏ ಇಲ್ವಾ, ಇದು ಚೆನ್ನಾಗಿ ಮಾಡ್ತಾರೆ. ಪ್ರೈಮರ್ ಇರಬೇಕು ಚಂದ ಚಂದ. ಹೌದು, ಕಾಸ್ಟ್ಲಿ ಇಂದ ಪ್ರೈಮರ್ ತಗೊಂಡಿದೀನಿ. ಪ್ರೈಮರ್ ಇಂದಾನೇ ಮೇ ಬಿ ಇದೆಲ್ಲ ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಳ್ಳಿ. ಕಟ್ ಇಟ್ ಕೆಲವೊಂದು ಮಾತುಗಳು ಕಟ್ ಮಾಡಿದ್ದೇವೆ ಬಿಕಾಸ್ ನಮ್ದು ಪರ್ಸನಲ್ ಟಾಕ್ಸ್ ಇದ್ದಾವೆ. ಎಲ್ಲರನ್ನು ಆಗ ಹೇಗಿದೆ ಹೀಗೆ ಹೇಗಾಗಿದ್ದೇನೆ. ಸ್ವಲ್ಪ ನಿಮ್ಗೆ ಏನಾದ್ರು ಚೇಂಜಸ್ ಈಗ ಆಕ್ಚುಲಿ ಈ ಬೇಸ್ನ ನೋಡಿದಾಗ ದಿಸ್ ಆಲ್ ದ ಬೇಸ್ ಮೇಕಪ್. ಈ ಬೇಸ್ ಸ್ಕಿನ್ ಕೇರ್ ಅನ್ನ ಮೇಕಪ್ ಹೇಳ್ತಾರೆ, ಅವರಿಗೆ ಬುದ್ಧಿಲ್ಲ. ಮುಂದೆ ಮೇಕಪ್, ಸ್ಕಿನ್ ಕೇರ್ ಇಸ್ ನಾಟ್ ಅ ಮೇಕಪ್. ಅದು ನಾವು ಸ್ಕಿನ್ ನ ಕೇರ್ ಮಾಡ್ಕೊಳ್ಳೋದು. ಮತ್ತೆ ಇನ್ನೊಂದೆಂತ ಗೊತ್ತಾ, ಮೇಕಪ್ ಈಸ್ ಸೋ ಈಸಿ ಅಂತ ಹೇಳೋದು ತಪ್ಪೆ. ಹೌದು, ಬಿಕಾಸ್ ಅದಕ್ಕೆ ಅದ್ರದ್ದೇ ಆದಂತ ಇದನ್ನ ಕಲ್ತ್ಕೊಬೇಕು. ನಾವೇನ್ ಪ್ರೋ ಅಲ್ಲ, ಬಟ್ ಆದ್ರೂ ಇಷ್ಟಾದ್ರೂ ಕಲ್ತ್ಕೊಂಡಿದೀವಿ. ಬಟ್ ಇನ್ನೂ ತುಂಬಾ ಇರ್ತದೆ ಕಲ್ತ್ಕೊಳ್ಳಿಕ್ಕೆ. ಸೊ ದೇ ಆರ್ ದ ಆರ್ಟಿಸ್ಟ್, ಮೇಕಪ್ ಆರ್ಟಿಸ್ಟ್. ಸೊ ಇವಳು ಕೂಡ ಇವಾಗ ಆರ್ಟಿಸ್ಟ್ ಆಗಿ ಟ್ರೈ ಮಾಡಿದ್ದಾಳೆ. ಇಲ್ಲ, ಇಷ್ಟು ಸಾಂಗ್ ಅನ್ಕೊಂಡಿದ್ದೆ ನಾನು. ನನ್ನ ರೆಫರೆನ್ಸ್ ಜನನ ನೋಡಿದ್ಮೇಲೆ ನಾನು ಅನ್ಕೊಂಡಿದ್ದು ಓಕೆ ಇಟ್ಸ್ ಈ ಯಾವಾಗಿದ್ರು ರ್ಯಾಂಡಮ್ ಆಗಿ ಇರಬೇಕು. ಕನ್ಸಿಲರ್ ದಿಸ್ ಈಸ್ ದ ಫೇವ್ರೆಟ್ ಪಾರ್ಟ್ ಆಫ್ ಮೇಕಪ್. ಎಲ್ಲರಿಗೂ ಆಲ್ಮೋಸ್ಟ್ ಎಲ್ಲರಿಗೂ ಫೇವ್ರೆಟ್ ಪಾರ್ಟ್ ಬಂದು ಐ ಶ್ಯಾಡೋ. ಐ ಮೇಕಪ್. ಐ ಶ್ಯಾಡೋ ಫಸ್ಟ್ ಮಾಡಬೇಕು. ಅಂದ್ರೆ ಫೌಂಡೇಶನ್ ಹಾಕೋಕ್ಕೂ ಮುಂಚೆ ಕಣ್ಣತ್ರ ಕನ್ಸಿಲರ್ ಹಾಕೊಂಡ್ಮೇಲೆ ಐ ಶ್ಯಾಡೋ ಪ್ರೋ ಅಲ್ಲ, ನಾವು ನೋಡಿದೀವಿ. ಸೊ ಹಾಗಾಗಿ ಪರವಾಗಿಲ್ಲ, ಫುಲ್ ಎಲ್ಲ ಫೌಂಡೇಶನ್ ಹಾಕಿದ್ಮೇಲೆ ಹಾಕಿದ್ರು ನೋ ಪ್ರಾಬ್ಲಮ್ ಏನಿಲ್ಲ. ಎರಡುಂಟು. ಫೈನಲಿ ನಾನು ತುಂಬಾ ಖರ್ಚು ಮಾಡಿದೆ ಬಿಕಾಸ್ ಫಾರ್ ದ ಫಸ್ಟ್ ಟೈಮ್ ನಾನು ಮೇಕಪ್ ಪ್ರಾಡಕ್ಟಿಗೆ ಈವನ್ ಸ್ಕಿನ್ ಕೇರ್ಗೆ ಖರ್ಚು ಮಾಡಿರೋದು. ಥ್ಯಾಂಕ್ ಗಾಡ್ ಚೆನ್ನಾಗಿರೋದು ಸಿಕ್ಕಿದೆ. ಇದು ಬಂದು ಸ್ಕಿನ್, ನಿಜವಾಗ್ಲೂ ಹೇಳ್ತೀನಿ, ಇದು ಬಂದು ಮೀಶಲ್ ತಗೊಂಡಿದ್ದು. ನಿಮಗೆ ಬೇಕು ಅಂದ್ರೆ ಇದು ಮತ್ತೆ ಇದು ಐ ಶ್ಯಾಡೋ ಪ್ಯಾಲೆಟ್ ನಿಮಗೆ ಬೇಕು ಅಂದ್ರೆ ಲಿಂಕ್ ಇದರಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಜಸ್ಟ್ 200 ಆಯ್ತು. ನಾನು ಅದರಲ್ಲಿ ಚಿಕ್ಕ ಬ್ರಷ್ ಏನು ಅಷ್ಟೊಂದು ಯೂಸ್ ಆಗಲಿಲ್ಲ. ಬಟ್ ಇಟ್ಸ್ ಓಕೆ, ಚಿಕ್ಕದು ಬಂದಿರೋದ್ರಿಂದ ನಂಗೆ ಒಂದು ಸ್ವಲ್ಪ ಇದಕ್ಕಾದ್ರೂ ಯೂಸ್ ಆಯಿತು. 2 ಐ ಪ್ಯಾಲೆಟ್ಟು ಆ್ಯಂಡ್ ಇನ್ನೊಂದೇನು ಬೇಬಿ ಮೇಕಪ್ ಇದು ತಲೆಗೆ ಯಾವ ರೇಂಜಿಗೆ ಮೇಕಪ್ ಆರ್ಟಿಸ್ಟ್ ಆಗ್ಬೇಕಂತ ಕನ್ಸ್ಕೊಂಡು ಗೊತ್ತಾ. ಕತ್ತಿಗೆ ಮತ್ತೆ ಕತ್ತಿಂದು ಮತ್ತೆ
ಫೇಸ್ ಇಂದು ಕಲರೇ ಚೇಂಜ್ ಇರ್ತದೆ. ಕಸಳು ಇಂಗ್ಲಿಷ್ ಅನು ಸತ್ಯ ಹೇಳ್ತೀನಿ, ನಾನು ಆ ಪ್ರೈಮರ್ ತಗೊಂಡು ಸಾರ್ಥಕ ಆಯ್ತು. ಮೇಕಪ್ ಆರ್ಟಿಸ್ಟ್ ನಾನು ಆ ಪ್ರೈಮರ್ ತಗೊಂಡು ಸಾರ್ಥಕ ಆಯ್ತು ಅನಿಸ್ತದೆ. ನಂದಲ್ಲ ಪ್ರೈಮರ್ ಇದು. ಕಣ್ಣು ಈಗ ನಾನು ಐಲೈನರ್ ಇವ್ರು ಬರೋವರೆಗೂ ವೇಟ್ ಮಾಡ್ಬೇಕಾ ಅಂತ. ವಾವ್, ಹಂಗೆ ಇರು. ಇದು ಅಡ್ಡ ಬರ್ತದೇವಾ? ಐಲ್ಯಾಶಸ್ ಅಷ್ಟು ದೊಡ್ಡದಿದೆ. ಕಣ್ಣು ಮೇಲೆ ಮೇಲೆ ಇವತ್ತು ನಿಂಗೆ ಹೈಬ್ರೋ ಚೆನ್ನಾಗಿ ಕಾಣ್ತಿತ್ತು ಇವತ್ತು. ಹೈ ಹಾಕಿ ತಗೊಬಂದು ಹಾಕೊಬಂದಿದ್ದೆ, ಸುಮ್ಮನೆ ಟ್ರೈ ಮಾಡಿ. ಕೆಳಗಡೆ ನೋಡಬೇಡ, ಅದು ಅಂಟದೆ ಕೆಳಗಡೆ ಪ್ಲೀಸ್. ಓಕೆ, ಸಕ್ಕದಾಗಿದೆ ಐ ಮೇಕಪ್. ಒಂದು ಸ್ವಲ್ಪ ನಾನು ಇದ್ರಲ್ಲಿ ನೋಡ್ಕೊಳ್ತೇನೆ, ಕನ್ನಡಿಯಲ್ಲಿ. ವಾ, ಏನೇ ನನ್ನ ಕನ್ನಡ ಮೇಲೆ ಏನು ಹೇಳ್ತಾರೆ, ಕಣ್ಣ ಮೇಲೆ ಕಣ್ಣಾಗ್ಬಿಟ್ಟಿದೆ. ಮತ್ತೆ ನನ್ನ ಯಾವ್ದು ಹೇಳ್ತಾರೆ, ಇದೇನು ರೆಪ್ಪೆ ಮೇಲೆ ಸ್ವಲ್ಪ ದೊಡ್ಡದು ಏನಾಗಿದೆ ಗೊತ್ತಾ? ಓ ಪ್ಯಾಲೆಟ್ ಅದು 3 ಇದ್ರದ್ದು ಇದೆ. ನಮ್ಮ ಮ್ಯಾಚ್ ಆಗುತ್ತೆ, ಬಟ್ ವಾವ್ ಅನ್ನೋ ಅಷ್ಟೇನಿಲ್ಲ. ಶೇಡ್ ಹಾಕುವಾಗ, ಸಾರಿ ಬ್ಲಷ್ ಹಾಕುವಾಗ ನಗ್ಬೇಕು. ಹಂಗೇನಾಗೋದು ಬಿಡ್ಬೇಡ, ಬಿಡ್ಬೇಡ. ರಿಯಾಲಿಟಿ ಮೇಕಪ್ ಇಸ್ ಎನ್ ಆರ್ಟ್. ಇಲ್ಲಿಂದ ಹಾಕ್ಬಿಡು, ಬರೀ ಇಷ್ಟು ಮಾತ್ರ ಹಾಕು. ನೆಕ್ಸ್ಟು ನಾಡ್ದು ಈಗಿರಲಿ. ನಾನು ಫಸ್ಟ್ ಏನು ಅಂದ್ಕೊಂಡಿದ್ದೆ ಗೊತ್ತಾ, ಈ ಮೇಕಪ್ ಮಾಡೋದು ನನಗೂ ಇಷ್ಟ ಇರಲಿಲ್ಲ, ಬಿಕಾಸ್ ನನಗೂ ಬರ್ತಾ ಇರಲಿಲ್ಲ. ಆ್ಯಂಡ್ ಮತ್ತು ಇನ್ನೊಂದೇನು ಅಂದ್ಕೊತಾ ಇದ್ದೆ, ನನಗೆ ಮೇಕಪ್ ಕೇಕಿ ಥರ ಆಗುತ್ತಲ್ವಾ, ಮೇಕಪ್ ಮಾಡಿರೋ ಥರ ಗೊತ್ತಾಗುತ್ತಲ್ಲ, ಸೊ ಅದು ನನಗೆ ಇಷ್ಟ ಆಗಲ್ಲ. ಅದು ಬಿಟ್ಟರೆ ಬೇರೆ ಎಂಥ ಪ್ರಾಬ್ಲಮ್ ಇಲ್ಲ. ಬಟ್ ಹಿಯರ್ ನನಗೆ ಈಗೇನು ಅನಿಸಿದೆ ಅಂದರೆ, ಇದು ನಿಜವಾಗ್ಲೂ ಇಟ್ಸ್ ಆಲ್ ಇದಿಷ್ಟು ಈಸಿಯಾಗಿ ಕೂತ್ಕೊಂಡಿದೆ ಅಂದರೆ ಜಸ್ಟ್ 1 ಕ್ರೀಮ್ ಅಷ್ಟೇ. ನಾನು ಹೇಳ್ತೀನಿ, ಪ್ರೈಮರ್. ನೀವು ಪ್ರೈಮರ್ಗೆ ಸ್ವಲ್ಪ ಹೆಚ್ಚು ಇನ್ವೆಸ್ಟ್ ಮಾಡಿ, ರಿಸಲ್ಟ್ ತುಂಬ ಚೆನ್ನಾಗಿ ಸಿಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಸಿ ದ ಗ್ಲೋ, ನಿಮಗೆ ಗೊತ್ತಾಗ್ತಿರ್ಬೋದು ಈ ಗ್ಲೋಸ್ ಎಲ್ಲ ಹೇಗೆ ಕಾಣ್ತದೆ ಅಂತ. ಲೈಕ್ ಗ್ಲಾಸ್ ಸ್ಕಿನ್ ಥರ ಗೊತ್ತಾಗ್ತಲ್ವ ನಿಮಗೆ? ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಸೀರಿಯಸ್ಲಿ. ನಂಗೆ ಸ್ವಲ್ಪ ಭಯ ಆಯಿತು, ನನ್ನ ಮುಖ ಸ್ವಲ್ಪ ಆಯಿಲಿ ಆಗಿರೋದ್ರಿಂದ. ಬಟ್ ಔಟ್ಕಮ್ ಮಾತ್ರ ತುಂಬ ಚೆನ್ನಾಗಿ ಬರ್ತಿದೆ. ಇದನ್ನ ಲಿಪ್ ಲೈನರ್ ಥರ ಯೂಸ್, ಸ್ವಲ್ಪ ಜೋರಾಗಿ ಹೇಳೋ ರೀತಿ, ಅದನ್ನ ಲಿಪ್ ಲೈನರ್ ಥರ ಯೂಸ್ ಮಾಡ್ತಿದ್ದಾಳೆ. ಇಷ್ಟೊತ್ತರ್ಗ ಅದನ್ನೇ ಮಾಡಿದ್ದೆ. ಆಕ್ಚುಲಿ ಈ ತರ ಕೆಲಸ ಇನ್ನೊಂದ್ರಲ್ಲೂ ಮಾಡ್ಲಿಕ್ಕಿತ್ತು. ಕಾಂಪ್ಯಾಕ್ಟ್ ಅಲ್ಲಿ ನಗಡು 3,000 ರೂಪಾಯಿ ಒಂದ್ಸಲಿ ಕೊಟ್ಟು ತರ್ಸೋದಕ್ಕಿಂತ ಇಷ್ಟು 3,000 ರೂಪಾಯಿ ತಗೊಂಡು 3 ಸಲ ಮಾಡ್ಕೋಬಹುದು. ಹೌದು, ಯಾರು ಕಲಿತಾಡ್ತಾರೆ ಯಾರು ಗೊತ್ತಿಲ್ಲ. ಮುಂದ್ಗಡೆ ಬಂದೆ ನಾಳೆಗೆ ಇವತ್ತೇ ಮೇಕಪ್ ಮಾಡ್ಕೊಳ್ಳೋದ? ಇಲ್ಲ, ಮೇಕಪ್ ಫಿಕ್ಸ್ ಹಾಕೊಳ್ಳೋ ಅಷ್ಟೊಳಗೆ ಒಂದು ದುರಂತ
ಕಡೆಯ ನಾನು ಅನು ಜಾಸ್ತಿ ಅನಿಸ್ತಾ ಆಯ್ತಾ ಇಲ್ಲ ಅಲ್ಲ ಇಟ್ಸ್ ಅ ಬ್ರೈಡಲ್ ಮೇಕಪ್ ಅಂತಾನೆ ತಿಳ್ಕೊಳ್ಳಿ. ಅನು ಏನನು ಇಲ್ಲ ಚಂದ ಕಾಣ್ತಾ ಉಂಟ ಅದು ನಿಂಗೆ ಸಾರಿ ಈ ಲುಕ್ಕಿಗೆ ಅಂತ ನೀನು ಕುಂಡೆ ಲುಕ್ಕಿಗೆ ಚೆನ್ನಾಗಿಲ್ಲ ಬಟ್ ಸ್ಯಾರಿ ಲುಕ್ಕಿಗೆ ಸಖತ ಬರುತ್ತೆ. ಸೇ ಮೇಕಪ್ ಎನ್ಚಾಂಟ್ ಮೇಕಪ್ ಏನ್ ಚಾಂಡು ಆರ್ಟಿಸ್ಟಾ ಯಾ ಎಂಕರ ನನ್ನ ನಡೆಗೆ ಬರು ಎನ್ಚಾಂಟ್ ಸೂಪರ್ ಸೂಪರ್ ಅಂದ ಅಲ್ಲ ಆಯ್ತು ನಾನು ಬ್ಲಾಗ್ ಮಾಡ್ತಿದ್ದೇನೆ. ಅಲ್ಲ ಒಳ್ಳೆ ವಿಡಿಯೋ ಒಳ್ಳೆ ಫೋನ್ ಕೊಟ್ಟಿದೆ. ಇನ್ನೇನು ಪಿಕ್ಚರ್ ಆಗ್ತಾ ಇದ್ರು ನೋಡ್ಲಿಲ್ಲ ವಿಡಿಯೋ ಮಾಡ್ತಿದ್ದೆ. ಹೇ ಗಾಯ್ಸ್, ಇದು ನನ್ನ ಲಾಸ್ಟ್ ಫೈನಲ್ ಮೇಕಪ್ ಲುಕ್. ಹೇಗೆ ಕಾಣಿಸ್ತಾ ಇದೆ? ಇದರಲ್ಲಿ ಪ್ರಾಬ್ಲಮ್ಸ್ ಕೂಡ ಇದೆ. ನಾನು ಎಲ್ಲರ ಹತ್ರನೂ ಮಾತಾಡಿದ ಮೇಲೆ, ಎಲ್ಲಾದು ರಿವ್ಯೂ ಕೇಳಿದ್ಮೇಲೆ ಏನೇನು ಪ್ರಾಬ್ಲಮ್ ಇದೆ ಹೇಳು? ಐಲೈನರ್ ಅಲ್ಲ, ಏನಂತಾರೆ ಮಸ್ಕಾರ ಅದು ಅಷ್ಟೇ. ಅದು ಬಿಟ್ಟರೆ ಐಲೈನರ್ ಒಂದು ರೌಂಡ್ ಕಮ್ಮಿ ಆಗಬೇಕಿತ್ತು ಅಷ್ಟೇ, ಇನ್ನೇನಿಲ್ಲ. ಐಲೈನರು ಕೂಡ ಪ್ರಾಬ್ಲಮ್ ಇಲ್ಲ. ಈ ಲುಕ್ ಬಂದು ಇಟ್ಸ್ ನಾಟ್ ಫಾರ್ ದಿಸ್ ಡ್ರೆಸ್ಗೆ, ಈ ಡ್ರೆಸ್ಸಿಗಲ್ಲ, ಸೀರೆಗೆ ಮತ್ತು ಇದಕ್ಕೆ ಟ್ರೆಡಿಷ್ನಲ್ ವೇರಿಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದಕ್ಕೆ ನಿಜವಾಗ್ಲೂ ಸೂಟ್ ಆಗಲ್ಲ. ಇವಾಗ ಯಾರ್ಯಾರು ನೋಡಿರ್ತಾರೆ, ಸೊ ಅವರೆಲ್ಲ ಇದಕ್ಕೆ ಮಾತ್ರ ಸ್ವಲ್ಪ ಅಂತ ನಿಮಗೆ ಕಾಣುತ್ತೆ. ಬಟ್ ನಾನು ನಾಳೆ ನೀವು ನೋಡ್ತೀರಾ ದಟ್ ಬೈಕಲ್ಲಿ ಹೇಗೆ ಪ್ರಿಪೇರ್ ಆಗಿದ್ದೀನಿ ಅಂತ. ಪ್ರಿಪೇರ್ ಆದಮೇಲೆ ಅದ್ರ ಮೇಕಪ್ ಲುಕ್ ಹೇಗೆ ಬಂದಿದೆ ಆ್ಯಂಡ್ ಅದರಲ್ಲಿ ಜಡ್ಜ್ ಮಾಡಿ ಅಷ್ಟೇ. ಇಷ್ಟೇ ಇತ್ತು ಇವತ್ತಿನ ವ್ಲಾಗ್. ನೀವು ಯಾರಾದರೂ ಬಿಗಿನರ್ ಆಗಿದೆ ಟ್ರೈ ಮಾಡ್ಬೋದು, ಬಿಕಾಸ್ ತುಂಬ ಚೆನ್ನಾಗಿ ಬಂದಿದೆ. ಮತ್ತೆ ಕೈನ ಟಚ್ ಮಾಡ್ಕೋಬಾರ್ದಂತೆ. ನಾನು ಅದು ಅಭ್ಯಾಸ ಆಗಿಬಿಟ್ಟಿದೆ, ಸೊ ಪರವಾಗಿಲ್ಲ. ತುಂಬ ಕ್ಲಿಯರ್ ಆಗಿದೆ. ಅಂದರೆ ಅದೇನು ಹೇಳ್ತಾರಲ್ಲ, ಏನಂತಾರೆ, ಫಿಲ್ಟರ್ ಏನಿಲ್ಲ, ಬಟ್ ತುಂಬ ಚೆನ್ನಾಗಿ ಎಲ್ಲ ಕವರಪ್ ಆಗಿದೆ. ಇದರಲ್ಲೂ ಕವರಪ್ ಆಗಿದೆ.